ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಡೀಸೆಲ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಹಿಂದಿನ ತರಗತಿಯಲ್ಲಿ ಇದನ್ನು ಹೇಗೆ ಸರಿಪಡಿಸುವುದು ಎಂದು ನಾವು ಚರ್ಚಿಸಿದ್ದೆವು. ಎಂಜಿನ್ ಪ್ರಾರಂಭವಾಗದ ಕಾರಣಗಳು, ಯಾಂತ್ರಿಕ ಮತ್ತು ವಿದ್ಯುತ್ ಎರಡೂ, ಹೆಚ್ಚಿನ ಇಂಧನ ಬಳಕೆ, ಎಂಜಿನ್ ಅಧಿಕ ತಾಪ ಮತ್ತು ಕಡಿಮೆ ವಿದ್ಯುತ್ ಉತ್ಪಾದನೆ. ಮುಂದುವರಿಕೆಯಲ್ಲಿ ಕಾರಣಗಳನ್ನು ಹೇಗೆ ಸರಿಪಡಿಸುವುದು ಎಂದು ನಾವು ಚರ್ಚಿಸಲಿದ್ದೇವೆ. ಅತಿಯಾದ ತೈಲ ಬಳಕೆ, ಕಡಿಮೆ ತೈಲದ ಒತ್ತಡ ಮತ್ತು ಎಂಜಿನ್ ಶಬ್ದ. ಇದನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ಸಲಕರಣೆ ಮತ್ತು ಯಂತ್ರೋಪಕರಣಗಳನ್ನು ನಾವು ಸಂಗ್ರಹಿಸೋಣ. ಟ್ರೇನಿಗಳ ಟೂಲ್ ಕಿಟ್ 1, ಸಾಕೆಟ್ ಸ್ಪ್ಯಾನರ್ ಸೆಟ್ 1, ಟಾರ್ಕ್ ರೆಂಚ್ 1, ಫೀಲರ್ ಗೇಜ್ 1, ಮಲ್ಟಿ ಸಿಲಿಂಡರ್ ಡೀಸೆಲ್ ಎಂಜಿನ್ 1, ಮಲ್ಟಿಮೀಟರ್ 1, ಪ್ರೆಷರ್ ಗೇಜ್ 1, ಇಂಜೆಕ್ಟರ್ ಪರೀಕ್ಷಾ ಯಂತ್ರ 1, ಸೀಮೆಎಣ್ಣೆ ಅಗತ್ಯವಿರುವಂತೆ, ಸೋಪ್ ಆಯಿಲ್ ಅಗತ್ಯವಿರುವಂತೆ, ಲೂಬ್ರಿಕೆಂಟ್ ಆಯಿಲ್ ಅಗತ್ಯವಿರುವಂತೆ, ಶುಚಿಗೊಳಿಸುವ ಬಟ್ಟೆ ಅಗತ್ಯವಿರುವಂತೆ, ಎಮೆರಿ ಪೇಪರ್ ಅಗತ್ಯವಿರುವಂತೆ ಮತ್ತು ಗ್ರೀಸ್ ಅಗತ್ಯವಿರುವಂತೆ. ಅತಿಯಾದ ತೈಲ ಬಳಕೆ. ತೈಲ ಮಟ್ಟವನ್ನು ಪರಿಶೀಲಿಸಿ. ತೈಲ ಮಟ್ಟವು ಅಧಿಕವಾಗಿದ್ದರೆ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕಿ. ತೈಲದ ಬಾಹ್ಯ ಸೋರಿಕೆಯನ್ನು ಪರಿಶೀಲಿಸಿ. ತೈಲದ ಯಾವುದೇ ಸೋರಿಕೆ ಕಂಡುಬಂದರೆ ಅದನ್ನು ಸರಿಪಡಿಸಿ. ತೈಲದ ದರ್ಜೆಯನ್ನು ಪರಿಶೀಲಿಸಿ. ದರ್ಜೆಯ ಸ್ನಿಗ್ಧತೆ ಕಡಿಮೆ ಇದ್ದರೆ ಅದನ್ನು ಸರಿಯಾದ ದರ್ಜೆಯ ಎಣ್ಣೆಯಿಂದ ಬದಲಾಯಿಸಿ. ಕವಾಟ ಮಾರ್ಗದರ್ಶಿ ಕ್ಲಿಯರೆನ್ಸ್ ಅನ್ನು ಪರಿಶೀಲಿಸಿ. ಕ್ಲಿಯರೆನ್ಸ್ ಅಧಿಕವಾಗಿದ್ದರೆ ಸರಿಯಾದ ಕ್ಲಿಯರೆನ್ಸ್ನೊಂದಿಗೆ ಕವಾಟ ಮಾರ್ಗದರ್ಶಿಯನ್ನು ಬದಲಾಯಿಸಿ. ರಿಂಗ್ ಕ್ಲಿಯರೆನ್ಸ್ ಪರಿಶೀಲಿಸಿ. ಕ್ಲಿಯರೆನ್ಸ್ ಅಧಿಕವಾಗಿದೆ ಎಂದು ಕಂಡುಬಂದರೆ ಅದನ್ನು ಮರು ರಿಂಗ್ ಮಾಡಿ. ಸವೆತಕ್ಕಾಗಿ ಪಿಸ್ಟನ್ ಅಥವಾ ಸಿಲಿಂಡರ್ ಬೋರ್ ಅಥವಾ ಲೈನರ್ ಅನ್ನು ಪರಿಶೀಲಿಸಿ. ಸವೆದ ಪಿಸ್ಟನ್ ಅಥವಾ ಸಿಲಿಂಡರ್ ಬೋರ್ಗಳು ಕಂಡುಬಂದರೆ ಎಂಜಿನ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಕಡಿಮೆ ತೈಲ ಒತ್ತಡ. ತೈಲ ಮಟ್ಟವನ್ನು ಪರಿಶೀಲಿಸಿ. ತೈಲ ಮಟ್ಟವು ಕಡಿಮೆಯಾಗಿದ್ದರೆ ತೈಲವನ್ನು ಮೇಲಕ್ಕೆ ಎತ್ತಿ. ತೈಲದ ದರ್ಜೆಯನ್ನು ಪರಿಶೀಲಿಸಿ. ದರ್ಜೆಯ ಸ್ನಿಗ್ಧತೆ ಕಡಿಮೆ ಇದ್ದರೆ ಅದನ್ನು ಸರಿಯಾದ ದರ್ಜೆಯ ಎಣ್ಣೆಯಿಂದ ಬದಲಾಯಿಸಿ. ತೈಲ ಒತ್ತಡದ ಮಾಪಕವನ್ನು ಪರಿಶೀಲಿಸಿ. ಗೇಜ್ ದೋಷಪೂರಿತವಾಗಿದೆ ಎಂದು ಕಂಡುಬಂದರೆ ಅದನ್ನು ಉತ್ತಮವಾದದರೊಂದಿಗೆ ಬದಲಾಯಿಸಿ. ಸಂಪ್ನಲ್ಲಿರುವ ಆಯಿಲ್ ಸ್ಟ್ರೇನರ್ ಅನ್ನು ಪರಿಶೀಲಿಸಿ. ಯಾವುದೇ ಅಡಚಣೆ ಕಂಡುಬಂದರೆ ಸ್ವಚ್ಛಗೊಳಿಸಿ. ಬಿರುಕು, ಬ್ಲಾಕ್ ಅಥವಾ ಸೋರಿಕೆಗಳಿಗಾಗಿ ತೈಲ ಕೊಳವೆಗಳನ್ನು ಪರಿಶೀಲಿಸಿ. ಯಾವುದೇ ಬಿರುಕು ಕಂಡುಬಂದರೆ ಅದನ್ನು ಬದಲಾಯಿಸಿ. ಯಾವುದೇ ಬ್ಲಾಕ್ ಕಂಡುಬಂದರೆ ಸ್ವಚ್ಛಗೊಳಿಸಿ. ಏನನ್ನಾದರೂ ಸಡಿಲವಾಗಿ ಕಂಡುಕೊಂಡರೆ ಅದನ್ನು ಬಿಗಿಗೊಳಿಸಿ. ಒತ್ತಡ ಪರಿಹಾರ ಕವಾಟದ ಜೋಡಣೆಯನ್ನು ಪರಿಶೀಲಿಸಿ. ಯಾವುದೇ ದೋಷವಿದ್ದರೆ ಕವಾಟದ ಜೋಡಣೆಯನ್ನು ಸರಿಪಡಿಸಿ. ತೈಲ ಪಂಪ್ ಪರಿಶೀಲಿಸಿ. ಯಾವುದೇ ದೋಷ ಕಂಡುಬಂದರೆ ತೈಲ ಪಂಪ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಕ್ರ್ಯಾಂಕ್ ಶಾಫ್ಟ್ ಮತ್ತು ಕ್ಯಾಂಪ್ ಶಾಫ್ಟ್ ಬೇರಿಂಗ್ ಅನ್ನು ಪರಿಶೀಲಿಸಿ. ಏನಾದರೂ ಸವೆದಿದ್ದರೆ ಎಂಜಿನ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಅಧಿಕ ತೈಲ ಒತ್ತಡ. ತೈಲ ದರ್ಜೆಯನ್ನು ಪರಿಶೀಲಿಸಿ. ಎಂಜಿನ್ ತೈಲವು ಕೊಳಕಾಗಿದ್ದರೆ ತೈಲವನ್ನು ಬದಲಾಯಿಸಿ. ಪರಿಹಾರ ಕವಾಟವನ್ನು ಪರಿಶೀಲಿಸಿ. ಪರಿಹಾರ ಕವಾಟವು ದೋಷಯುಕ್ತವೆಂದು ಕಂಡುಬಂದರೆ ಅದನ್ನು ಸ್ವಚ್ಛಗೊಳಿಸಿ, ಮರುಹೊಂದಿಸಿ ಅಥವಾ ಅದನ್ನು ಬದಲಾಯಿಸಿ. ತೈಲ ಒತ್ತಡದ ಮಾಪಕವನ್ನು ಪರಿಶೀಲಿಸಿ. ಗೇಜ್ ದೋಷಪೂರಿತವಾಗಿದ್ದರೆ ಅದನ್ನು ಬದಲಾಯಿಸಿ ಮತ್ತು ಸರಿಪಡಿಸಿ. ಎಂಜಿನ್ ಶಬ್ದ. ಇಂಧನದ ಗುಣಮಟ್ಟವನ್ನು ಪರಿಶೀಲಿಸಿ. ತೈಲದ ಗುಣಮಟ್ಟ ಉತ್ತಮವಾಗಿಲ್ಲದಿದ್ದರೆ ಇಂಧನವನ್ನು ಬದಲಿಸಿ. ಪಿಸ್ಟನ್ನಲ್ಲಿ ಇಂಗಾಲದ ನಿಕ್ಷೇಪಗಳನ್ನು ಪರಿಶೀಲಿಸಿ. ಪಿಸ್ಟನ್ನಲ್ಲಿ ಯಾವುದೇ ಇಂಗಾಲದ ನಿಕ್ಷೇಪ ಕಂಡುಬಂದರೆ ಅದನ್ನು ಡಿಕಾರ್ಬೊನೈಸ್ ಮಾಡಿ. ಎಂಜಿನ್ ಬೇರಿಂಗ್ಗಳನ್ನು ಪರಿಶೀಲಿಸಿ. ಬೇರಿಂಗ್ಗಳು ಸವೆದಿದ್ದರೆ ಎಂಜಿನ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಇಂಜೆಕ್ಟರ್ಗಳನ್ನು ಪರಿಶೀಲಿಸಿ. ದೋಷ ಕಂಡುಬಂದರೆ ಅದನ್ನು ಸರಿಪಡಿಸಿ. ಕ್ರ್ಯಾಂಕ್ ಶಾಫ್ಟ್ ಅನ್ನು ಪರಿಶೀಲಿಸಿ, ಪ್ಲೇ ಮಾಡಿ. ಅಂತ್ಯದ ಪ್ಲೇ ಹೆಚ್ಚಿದ್ದರೆ ಎಂಜಿನ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಮುಖ್ಯ ಬೇರಿಂಗ್ ನಯಗೊಳಿಸುವಿಕೆಯನ್ನು ಪರಿಶೀಲಿಸಿ. ನಯಗೊಳಿಸುವಿಕೆ ಕಳಪೆಯಾಗಿದ್ದರೆ ಅದನ್ನು ಸರಿಪಡಿಸಿ. ದೋಷ ಪತ್ತೆ ಚಾರ್ಟ್ ಎಲ್ಲಾ ಅಪ್ಲಿಕೇಶನ್ಗಳು. ಡರ್ಟಿ ಏರ್ ಕ್ಲೀನರ್, ನಿರ್ಬಂಧಿತ ಸಂಕೋಚಕ ಸೇವನೆಯ ನಾಳ, ಸಂಕೋಚಕದಿಂದ ಇಂಟೇಕ್ ಮ್ಯಾನಿಫೋಲ್ಡ್ಗೆ ನಿರ್ಬಂಧಿತ ಗಾಳಿಯ ನಾಳ, ನಿರ್ಬಂಧಿತ ಸೇವನೆಯ ಬಹುದ್ವಾರಿ, ಏರ್ ಕ್ಲೀನರ್ನಿಂದ ಕಂಪ್ರೆಸರ್ಗೆ ಫೀಡ್ನಲ್ಲಿ ಗಾಳಿ ಸೋರಿಕೆ, ಸಂಕೋಚಕದಿಂದ ಸೇವನೆಯ ಮ್ಯಾನಿಫೋಲ್ಡ್ಗೆ ಫೀಡ್ನಲ್ಲಿ ಗಾಳಿಯ ಸೋರಿಕೆ, ಇಂಟೇಕ್ ಮ್ಯಾನಿಫೋಲ್ಡ್ ಮತ್ತು ಎಂಜಿನ್ ನಡುವೆ ಗಾಳಿ ಸೋರಿಕೆ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ನಲ್ಲಿರುವ ವಿದೇಶಿ ವಸ್ತು.
ನಿರ್ಬಂಧಿತ ನಿಷ್ಕಾಸ ವ್ಯವಸ್ಥೆ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಬಿರುಕು ಬಿಟ್ಟಿವೆ, ಸ್ಕೆಟ್ ಹಾರಿ ಹೋಗಿವೆ ಅಥವಾ ಕಾಣೆಯಾಗಿವೆ, ಟರ್ಬೈನ್ ಇನ್ಲೆಟ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಜಾಯಿಂಟ್ನಲ್ಲಿ ಗ್ಯಾಸ್ ಸೋರಿಕೆ, ಟರ್ಬೈನ್ ಔಟ್ಲೆಟ್ ನಂತರ ಡಕ್ಟಿಂಗ್ನಲ್ಲಿ ಅನಿಲ ಸೋರಿಕೆ, ನಿರ್ಬಂಧಿತ ಟರ್ಬೋಚಾರ್ಜರ್ ಆಯಿಲ್ ಡ್ರೈನ್ ಲೈನ್, ನಿರ್ಬಂಧಿತ ಎಂಜಿನ್ ಕ್ರ್ಯಾಂಕ್ ಕೇಸ್ ಉಸಿರಾಟ, ಟರ್ಬೋಚಾರ್ಜರ್ ಬೇರಿಂಗ್ ಹೌಸಿಂಗ್ ಕೆಸರು, ಇಂಧನ ಇಂಜೆಕ್ಷನ್ ಪಂಪ್ ಅಥವಾ ಇಂಧನ ಇಂಜೆಕ್ಟರ್ಗಳನ್ನು ತಪ್ಪಾಗಿ ಹೊಂದಿಸಲಾಗಿದೆ, ಎಂಜಿನ್ ವ್ಯಾಲ್ವ್ ಸಮಯ ತಪ್ಪಾಗಿದೆ, ಸವೆದ ಎಂಜಿನ್ ಪಿಸ್ಟನ್ ರಿಂಗ್ ಅಥವಾ ಲೈನರ್ಗಳು, ಸುಟ್ಟ ಕವಾಟ ಮತ್ತು ಅಥವಾ ಪಿಸ್ಟನ್ಗಳು, ಸಂಕೋಚಕ ಚಕ್ರ ಮತ್ತು ಡಿಫ್ಯೂಸರ್ ವ್ಯಾನ್ಗಳ ಮೇಲೆ ಅತಿಯಾದ ಕೊಳಕು ಸಂಗ್ರಹವಾಗುತ್ತದೆ, ಟರ್ಬೋಚಾರ್ಜರ್ ಹಾನಿಯಾಗಿದೆ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ ವಿಷಯಗಳು: ಅತಿಯಾದ ತೈಲ ಬಳಕೆ, ಕಡಿಮೆ ತೈಲ ಒತ್ತಡ, ಅಧಿಕ ತೈಲ ಒತ್ತಡ ಮತ್ತು ಇಂಜಿನ್ ಶಬ್ದ LMV ಅಥವಾ HMV ವಾಹನಗಳಲ್ಲಿ. ಮುಂದಿನ ಸೆಷನ್ಗಳಲ್ಲಿ ಸುಧಾರಿತ ವಿಷಯಗಳ ಬಗ್ಗೆ ನಮ್ಮ ತಿಳುವಳಿಕೆಗೆ ಈ ಪರಿಕಲ್ಪನೆಗಳು ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ತಾಳ್ಮೆ ಮತ್ತು ಭಾಗವಹಿಸುವಿಕೆಗೆ ಧನ್ಯವಾದ. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.